ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 36 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 5 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 5 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಚಳ್ಳಕೆರೆಯಿಂದ 36 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 236 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗದಿಂದ 66 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಮೊದಲಿಗೆ ಈ ಜಮೀನಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಯಾವುದೇ ರೀತಿ ನೀರಿಂದ ಇಲ್ಲಿ ತೊಂದರೆ ಇಲ್ಲ. ಜೊತೆಗೆ ವಿಲೇಜಿಂದ ಒಂದು 500 ಮೀಟ್ರ್ ಆಗುತ್ತೆ. ನೀವೇನಾದರೂ ಇಲ್ಲಿ ವಿಲೇಜಲ್ಲಿ ವಾಸ ಮಾಡಿಕೊಂಡು ಈ ಜಮೀನನ್ನು ತೊಗೊತೀನಿ ಅಂದರೆ ಖಂಡಿತ ತುಂಬ ಅನುಕೂಲ ಆಗುತ್ತೆ. ನೀರಿನ ಸ್ಥಿತಿ ಇಲ್ಲಿ ನೀವು ನಾನು ಹೇಳೋದಲ್ಲ, ಸ್ಥಳಕ್ಕೆ ಒಂದು ಸಾರಿ ಭೇಟಿ ಕೊಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ಮುಂದಿನ ಖರೀದಿಸುವಂಥ ಕೆಲಸ ಮಾಡಿ. ಇನ್ನು ಮಣ್ಣು ನೀವು ನೋಡ್ತಾ ಇದ್ರೆ ಮಣ್ಣಿನ ವಿಚಾರ ಹೇಳುವಂಥದ್ದು ಏನೂ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್ ನೀವೇ ನೋಡ್ತಾ ಇದ್ರೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಲೊಕೇಶನ್ ಕೂಡ ನೀರು ಮಣ್ಣು ಎರಡೂ ಚೆನ್ನಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ದಾರಿದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ನಿಮಗೆ ಆರಂಭದಲ್ಲಿ ದಾರಿ ತೋರಿಸಿಲ್ಲ, ಆದ್ದರಿಂದ ಕೆಲವರು ದಾರಿ ತೋರಿಸಿಲ್ಲ ಅನ್ನೋದು ಬೇಡ. ದಾರಿದು ಯಾವುದೇ ರೀತಿ ತೊಂದರೆ ಇಲ್ಲ. ವಿಲೇಜಿಂದ ನೇರವಾಗಿ ಜಮೀನಿಗೆ ದಾರಿ ಇದೆ. ಇನ್ನು ಇಲ್ಲಿ ಯಾವ ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ನೋಡೋದಾದರೆ ಅಡಿಕೆ, ತೆಂಗು, ಬಾಳೆ ಯಾವುದೇ ಬೆಳೆಯನ್ನಿಟ್ಟರು ಕೂಡ ತುಂಬ ಸೊಗಸಾಗಿ ಬರುತ್ತೆ. ಯಾಕೆಂದರೆ ಮಣ್ಣು ನೀರು ಎರಡೂ ಚೆನ್ನಾಗಿರೋದ್ರಿಂದ ಒಂದು ಏರಿಯಾ ತುಂಬ ಚೆನ್ನಾಗಿದೆ. ಬಾಳೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಭಾಗದಲ್ಲಿ. ಯಾಕೆಂದರೆ ಪ್ಯೂರ್ ರೆಡ್ ಸಾಯಿಲು ಯಾವ ಬೆಳೆಯನ್ನಾದರೂ ಇಡಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಒಂದು 5 ಎಕರೆ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಸೂಕ್ತವಾದಂಥ ಸ್ಥಳ ಅಂತಲೂ ಹೇಳ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ವಿಪರೀತ ರೇಟ್ ಆಗ್ತಾ ಇದೆ. ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆದ್ದರಿಂದ ಸ್ಥಳಕ್ಕೆ ಆಗಮಿಸಿದಾಗ ಅಕ್ಕಪಕ್ಕದಲ್ಲಿ ಬೆಲೆಯನ್ನು ವಿಚಾರಿಸಿ, ನಾನು ಬೆಲೆ ಹೇಳಿದ ತಕ್ಷಣ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಬಂದಾಗ ಆಗಮಿಸಿ ಅಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲವನ್ನು ಕೂಡ ತಿಳ್ಕೊಂಡು ಮುಂದಿನ ಕೆಲಸ ಶುರು ಮಾಡಿ. ಇನ್ನು ಜನರಲ್ ಪ್ರಾಪರ್ಟಿ ಆಯಿತು, ಮಣ್ಣಾಯಿತು, ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ಇದರ ಬೆಲೆ ಹೇಳುವುದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಆ ವಿಚಾರದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಇದ್ದೀನಿ. ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೇರವಾಗಿ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ನಮ್ಮ ಆಫೀಸ್ ಹತ್ರ ಬಂದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ಫೋನ್ ರಿಸೀವ್ ಮಾಡಿಲ್ಲ ಅಂತ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ನೇರವಾಗಿ ನಮ್ಮನ್ನು ಆಫೀಸ್ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ 1 ಎಕರೆ 14ರಿಂದ 15 ಲಕ್ಷ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜಮೀನಿಗೂ ಕೂಡ ಸುಮ್ಮನೆ ರೇಟ್ ಆಗ್ತಾ ಇದ್ದಾವೆ. ಆದ್ದರಿಂದ ಈ ಜಮೀನು ಕೂಡ 15 ಲಕ್ಷ ಅಂದರೆ 14ರಿಂದ 15 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ ಅನ್ನೋ ಪ್ರಕಾರ ತೊಗೋಬೋದು. ಮಣ್ಣು ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ, ಸೂಕ್ತವಾದಂಥ ಸ್ಥಳ ಅಂತ ನನ್ನ ಪ್ರಕಾರ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತೀರ ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಈ ಜಮೀನನ್ನು ತಗೋಬೇಕು ಅನ್ನೋರು ಸ್ಥಳಕ್ಕೆ ಬಂದು ಆಗಮಿಸಿ
ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅಂತ ನಾನು ಮತ್ತೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.